ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮತ್ತು ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗಡೆ ರವರ ವಿರುದ್ಧ ನಿರಂತರವಾಗಿ ಷಡ್ಯಂತ್ರ ಮತ್ತು ಏನು ಸುಳ್ಳುಗಳ ಒಂದು ಸರಮಾಲೆ ವಿಶೇಷವಾಗಿ ಯೂಟ್ಯೂಬ್ ಚಾನಲ್ ಮುಖಾಂತರ ನಿರಂತರವಾಗಿ ಅಪಪ್ರಚಾರ ನಡೀತಾ ಇದೆ. ಇದರ ಮೂಲಕ ಕೋಟ್ಯಾಂತರ ಧರ್ಮಸ್ಥಳದ ಭಕ್ತಾದಿಗಳ ಒಂದು ಸಹನೆಯ ಕಟ್ಟೆ ಒಡೆದಿದೆ. ಇಂದು ರಾಜ್ಯಾದ್ಯಂತ ಪ್ರತಿಯೊಂದು ತಾಲೂಕಿನಲ್ಲೂ ಸಹಿತ ಇದರ ವಿರುದ್ಧ ಪ್ರತಿಭಟನೆ ಆಗ್ತಾ ಇದೆ. ನಮಗೆ ಧರ್ಮಸ್ಥಳ ಪುಣ್ಯಕ್ಷೇತ್ರ ಕೇವಲ ಮಂಜುನಾಥ ಸ್ವಾಮಿ ದೇವಸ್ಥಾನ ಅಲ್ಲ, ನಮ್ಮ ಹಿಂದೂ ಧರ್ಮದ ಒಂದು ಪ್ರತಿನಿಧಿ ಅಂತ ಹೇಳೋದಕ್ಕೆ ತಪ್ಪಾಗಲಾರದು. ಇದೊಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ. ಆತ್ಮೀಯರೇ, ಪ್ರತಿಯೊಬ್ಬರು ಸಹಿತ ಹಿಂದೂಗಳು ವಿಶೇಷವಾಗಿ ಧರ್ಮಸ್ಥಳ ಪುಣ್ಯಕ್ಷೇತ್ರಕ್ಕೆ ಭೇಟಿ ಕೊಡಬೇಕು ಅಂತ ಹೇಳ್ಬಿಟ್ಟು ಪ್ರತಿನಿತ್ಯ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಫೋಟೋಗೆ ನಮಸ್ಕಾರ ಮಾಡಿ ಒಂದಷ್ಟು ಹಣ ಎತ್ತಿಟ್ಟು 3 ತಿಂಗಳಿಗೋ 6 ತಿಂಗಳಿಗೋ ವರ್ಷಕ್ಕೋ ಒಂದ್ಸರಿ ಕುಟುಂಬ ಸಮೇತ, ಸ್ನೇಹಿತರ ಸಮೇತ, ಹಿತೈಷಿಗಳ ಸಮೇತ ಪುಣ್ಯಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಆ ಒಂದು ಮುಡಿಯನ್ನು ಅರ್ಪಣೆ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ, ನಮ್ಮ ಒಂದು ಸಂಕಷ್ಟಗಳು ನಿವಾರಣೆ ಆಗ್ಲಿ, ನಮ್ಮ ಆರೋಗ್ಯ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡೋದು ಒಂದು ಸುಮಾರು ದಶಕಗಳ ಕಾಲದಿಂದ ಬಂದಿರತಕ್ಕಂತ ಒಂದು ಸಂಪ್ರದಾಯ. ಧರ್ಮಸ್ಥಳ ಕ್ಷೇತ್ರದ ಒಂದು ಮಣ್ಣು ಮತ್ತು ನೇತ್ರಾವತಿಯ ನದಿಯ ನೀರು ಸ್ಪರ್ಶ ಮಾಡಿದ್ರೆ ಪುಣ್ಯ ಆಗ್ತೀವಿ ಅಂತ ಪ್ರತಿಯೊಬ್ಬರಿಗೂ ಒಂದು ನಂಬಿಕೆ ಇದೆ. ಅಂತ ಒಂದು ನಂಬಿಕೆ ಇರ್ತಕ್ಕಂತ ಒಂದು ಕ್ಷೇತ್ರ ಶ್ರೀ ಧರ್ಮಸ್ಥಳ ಕ್ಷೇತ್ರ. ಈ ಒಂದು ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಇತ್ತೀಚೆಗೆ ಒಂದಷ್ಟು ಎಡಪಂಥೀಯರು ನಿರಂತರವಾಗಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಸೌಜನ್ಯ ಒಬ್ಬ ಮಹಿಳೆಯ ಅತ್ಯಾಚಾರ ಆಗಿ ಕೊಲೆ ಆಯಿತು ಅಂತ ಆದಂತ ಸಂದರ್ಭದಲ್ಲಿ ಈ ಒಂದು ಕೃತ್ಯವನ್ನ ಧರ್ಮಸ್ಥಳ ಸ್ವಾಮಿ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ವೀರೇಂದ್ರ ಹೆಗಡೆ ಅವರ ಸಹೋದರನ ಮಗನ ಮೇಲೆ ಹಾಕಿದ್ರು. ಅಂತ ಒಂದು ಸಂದರ್ಭದಲ್ಲಿ ಆ ವ್ಯಕ್ತಿ ದೇಶದಲ್ಲೇ ಇರಲಿಲ್ಲ. ದೇಶದಲ್ಲಿ ಇಲ್ಲ ಅಂತ ನಿರೂಪಣೆ ಮಾಡಿದಾಗ ಅವರು ಹೆಲಿಕಾಪ್ಟರ್ ಮುಖಾಂತರ ಬಂದು ಈ ಕೃತ್ಯ ಎಸಗಿದ್ರು ಅಂತ ಹೇಳಿದ್ರು. ನಂತರ ಅವರು ನಾರ್ಕೋಟಿಕ್ ಟೆಸ್ಟ್ಗೆ ಒಳಪಟ್ಟು ಇದು ಆಗಿಲ್ಲ ಅಂತ ಪ್ರೂವ್ ಆದಾಗ ಧರ್ಮಸ್ಥಳ ಕ್ಷೇತ್ರದ ವೀರೇಂದ್ರ ಹೆಗಡೆ ಅವರ ತಮ್ಮನ ಮೇಲೆ ಈ ಆರೋಪ ಆಯಿತು. ನಂತರ ವೀರೇಂದ್ರ ಹೆಗಡೆ ಅವರ ಮೇಲೆ ಆಗೋಯ್ತು. ಸೌಜನ್ಯ ಕೇಸಲ್ಲಿ ಇರ್ತಕ್ಕಂತ ಒಂದು ಅನ್ಯಾಯಕ್ಕೆ ಪ್ರತಿಯೊಬ್ಬರು ಆಗ ಸಹಕಾರ ಕೊಟ್ಟು ಹಿಂದೆ ಇರ್ತಕ್ಕಂತ ಏನು ಕೃತ್ಯ ಬಯಲಿಗೆ ಬರಬೇಕು ಅಂತ ಪ್ರತಿಯೊಬ್ಬರು ಬೆಂಬಲ ಕೊಟ್ಟರು. ನಂತರ ಈ ಒಂದು ಹಿತೈಷಿಗಳು, ಈ ಪಟ್ಟಬದ್ಧ ಹಿತಾಸಕ್ತಿಗಳು ಏನು ಅನನ್ಯ ಭಟ್ ಅಂತ ಯಾರು ವ್ಯಕ್ತಿನೇ ಇಲ್ಲ, ಏನು ಸುಜಾತ ಭಟ್ ಅನ್ನೋ ಒಂದು ವ್ಯಕ್ತಿ ಮುಖಾಂತರ ಅನನ್ಯ ಭಟ್ ವ್ಯಕ್ತಿನ ಸೃಷ್ಟಿ ಮಾಡಿ ಅವರ ಹತ್ಯೆ ಆಗಿದೆ, ಅತ್ಯಾಚಾರ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಕೂಡ ಲಾಂಚ್ ಮಾಡಿದ್ರು. ಅದನ್ನ ನಂಬಿ ಈ ಸರ್ಕಾರ ಒಂದು ದೊಡ್ಡ ಮಟ್ಟದ ತನಿಖೆ ಕೂಡ ಆಯಿತು. ನಂತರ ಏನು ಒಬ್ಬ ಅನಾಮಿಕ ಬಂದು ಒಂದು ತಲೆಯ ಬುರುಡೆ ತಂದು ಒಂದು ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಬಹುಶಃ ಅವನ ಮೇಲೆ ಅವತ್ತೇ ಕಂಪ್ಲೇಂಟ್ ಆಗ್ಬೇಕಾಗಿತ್ತು. ಯಾಕೆ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಮೂಣದ ಮೇಲೆ ಅದನ್ನ ತೆಗೆಯೋದಿಕ್ಕೆ ಪೊಲೀಸ್ ಇಲಾಖೆ ಕೂಡ, ಪೊಲೀಸ್ ಅಧಿಕಾರಿಗಳು ಕೂಡ ಅದಕ್ಕೆ ಪರ್ಮಿಷನ್ ಇಲ್ಲ. ಏನಾದ್ರೂ ಉಣಿರ್ತಕ್ಕಂಥ ವ್ಯಕ್ತಿ, ಸತ್ತೋಗಿರ್ತಕ್ಕಂಥ ವ್ಯಕ್ತಿನ ಮತ್ತೆ ಅಗದು ತೆಗಿಬೇಕು ಅಂದ್ರೆ ಮ್ಯಾಜಿಸ್ಟ್ರೇಟ್ ಇಂದ ಪರ್ಮಿಷನ್ ಬಂದ ಮೇಲೆ ತೆಗಿಬೇಕು. ಈವನ್ ಪೊಲೀಸ್ ಅಧಿಕಾರಿಗಳು ಕೂಡ ಅದನ್ನ ತೆಗಿಯಕ್ಕಾಗಲ್ಲ. ಅಂತ ಒಂದು ಸಂದರ್ಭದಲ್ಲಿ ಒಬ್ಬ ಅನಾಮಿಕ ವ್ಯಕ್ತಿ ಬಂದು ಕಂಪ್ಲೇಂಟ್ ಲಾಂಚ್ ಮಾಡಿದಾಗ ಅದನ್ನ ಒಂದು SIT ತನಿಖೆಗೆ ಒಳಪಟ್ಟು ಸುಮಾರು 13 ಕಡೆ ಮಣ್ಣನ್ನ ತೆಗಿತಾರೆ. ನಿರಂತರವಾಗಿ ಮತ್ತೆ 17 ಕಡೆ ತೆಗಿತಾರೆ. ಅವ್ರಿಗೆ ಯಾವುದೇ ಒಂದು ಸಣ್ಣ ಅಪ್ರೂವ್ ಕೂಡ ಸಿಗಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ಆಗ್ಲೇ ತನಿಖೆನ ನಿಲ್ಲಿಸಿ
ಆ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಕ್ರಮ ತಗೊಳ್ಬೇಕಾಗಿತ್ತು. ಇಡೀ ರಾಜ್ಯಾದ್ಯಂತ ಹಿಂದೂ ಧರ್ಮದ ಏನು ನಂಬಿಕೆ ಇಟ್ಟಿರ್ತಕ್ಕಂಥ ಎಲ್ಲರೂ ದೊಡ್ಡ ಲಕ್ಷಾಂತರ ಜನ ಹೋರಾಟ ಮಾಡಿದಾಗ SIT ತನಿಖೆ ದಿಕ್ಕನ್ನು ಬೇರೆ ಕಡೆ ತಿರುಗಿಸಿತು. ಈ ಸರ್ಕಾರ ಬಹುಶಃ ಅವತ್ತೇ ಆ ಒಂದು ಬುರುಡೆ ಒಂದು ಮಾತು ನಂಗೆ ತುಂಬಾ ಗಾಢವಾಗಿ ಇತ್ತು. ಇದು ಪಕ್ಷ ಜಾತಿ ಹೊರತುಪಡಿಸಿ ಹೋರಾಟ. ಹಿಂದೂಗಳ ಮೇಲೆ ಸುಮಾರು ಸಾವಿರಾರು ವರ್ಷಗಳಿಂದ ದಬ್ಬಾಳಿಕೆ ದೌರ್ಜನ್ಯಗಳು ನಡೆದ್ರೆ ಕೂಡ ಇಡೀ ಪ್ರಪಂಚದಲ್ಲಿ ಇವತ್ತು ಮುಂಚೂಣಿಯಲ್ಲಿ ಎಲ್ಲರೂ ಆರಾಧಿಸಿರುವಂತ ಏಕೈಕ ಧರ್ಮ ಅಂತಿದ್ರೆ ಅದು ಹಿಂದೂ ಧರ್ಮ. ಆ ಧರ್ಮದ ಏನು ನೇತಾರು ನಾವೆಲ್ಲ ಸೇರಿರೋದಿಲ್ಲ. ಹೇಳ್ತಾ ಇದ್ರು ಆ ಕಡೆ ಈ ಕಡೆ ಎಷ್ಟೊಂದು ಜನ ಇದಾರೆ ಅಂತ, ನಮ್ಗೇನ್ ಸಂಬಂಧ ಇಲ್ಲ ಅಂತಾನೆ ಇದ್ದಾರೆ. ಹಿಂದೂ ಧರ್ಮ ಉಳಿದ್ರೆ ಮಾತ್ರ ನಾವು ಉಳಿಯಕ್ಕೆ ಸಾಧ್ಯ. ಅದು ಅಚ್ಚುಕಟ್ಟಾಗಿ 100% ನೀವು ಬರ್ದಿ ಕೊಡಿದ್ದು ಸತ್ಯ ಸತ್ಯ ಸತ್ಯ. ಯಾಕಂದ್ರೆ ಇವತ್ತು ಏನು ಎಡಪಂಥೀಯರು ವಿದೇಶಿ ಹಣ್ಣುಗಳನ್ನ ಇಲ್ಲಿ ತಗೊಂಬಂದು ನಮ್ಮೇಲೆ ದೌರ್ಜನ್ಯ ಮಾಡಿ, ಒಂದು ತಿರುಪತಿ ಆಯ್ತು, ಶಬರಿಮಲೆ ಆಯ್ತು, ಇವತ್ತು ನಮ್ಮ ಧರ್ಮಸ್ಥಳಕ್ಕೆ ಬಂದಿದ್ದಾರೆ. ಆದ್ರೆ ಕೂಡ ಇವತ್ತು ಎರಡನೇ ಸರ್ಕಾರ ನಡೆಸ್ತಾ ಇದ್ದಾರೆ ಅಂತ ಏನ್ ಹೇಳಿದ್ರು, ನಿಮ್ಗೊಂದು ಗೊತ್ತಿರ್ಲಿ, ನಿರುದ್ಯೋಗಿಗಳಿಗೆ, ಮಾತೆಯರಿಗೆ, ಏನು ಇಲ್ದಿದ್ದವ್ರಿಗೆ, ಕೈ ಕಾಲು ಇಲ್ದಿದ್ದವ್ರಿಗೆ ಎಲ್ಲರಿಗೂ ಇವತ್ತೊಂದು ಸ್ಮಶಾನಕ್ಕೆ ಒಂದು ಶವಾಗಾರದಲ್ಲಿ ಒಂದು ಹೆಣ ಸುಡಕ್ ಮಿಷಿನ್ ಬೇಕಂದ್ರೆ ಒಂದು ಲೆಟರ್ ಹಾಕಿದ್ರೆ ಕಳ್ಸಿಕೊಡ್ತಾರೆ ವೀರೇಂದ್ರ ಹೆಗಡೆ ಅವರು. ಇದು ಯಾರು ಮಾಡ್ತಾ ಇದ್ರೆ? ಸರ್ಕಾರ ಮಾಡ್ತಾ ಇದ್ರ? 1 ವರ್ಷ 2 ವರ್ಷ ಆದ್ರೂ ಕೂಡ ಒಂದು ಮಿಷನ್ ಕಳ್ಸೋಕೆ ಆಗಲ್ಲ ಈ ಸರ್ಕಾರಗಳಲ್ಲಿ. ಆದ್ರೆ ಏನ್ ನಮ್ಮ ವೀರೇಂದ್ರ ಹೆಗಡೆ ಅವರು ಧರ್ಮಸ್ಥಳ ಸಂಘಟನೆಗಳಿದೆ, ಇವತ್ತು ಎಲ್ಲಾರ್ಗೂ ಅದು ಯಾವುದೇ ಒಬ್ಬ ಜಾತಿಗೆ ಧರ್ಮ ಕೊಡೋದು ಯಾರೇ ಕೇಳಿದ್ರು ಕಟ್ಕೊಡ್ತಾರೆ. ಆ ತರ ಒಂದು ಸಂಸ್ಥೆ ನಡೆಸ್ಕೊಂಡು ಇವತ್ತು ಧರ್ಮಸ್ಥಳವನ್ನ ಇಡೀ ಪ್ರಪಂಚದ ಬೂಟ್ಪಟ್ಟಲ್ಲಿ ಧರ್ಮದ ಕ್ಷೇತ್ರ ಅಂತ ಮಾಡಿಕೊಂಡು ನಾವು ಚಿಕ್ಕವರಿಂದ ಧರ್ಮಸ್ಥಳಕ್ಕೆ ಹೋಗೋದಿರ್ಲಿ, ದರ್ಶನ ಮಾಡೋದಿರ್ಲಿ, ಆ ಕ್ಷೇತ್ರ ಸ್ಪರ್ಶ ಮಾಡಿದ್ರೆ ಸಾಕಾಗಿತ್ತು. ನಮ್ ಜನ್ಮ ಪಾವನಪ್ಪ ಅಂತ ಇದ್ವಿ. ಅಂತ ಒಂದು ಕ್ಷೇತ್ರದ ಮೇಲೆ ಇವತ್ತು ಎಡಪಂಥೀಯರು ಕೆಲವರು ಸೋಕಾಲ್ ನಾಯಕರು ಇವತ್ತು ಅದ್ರ ಬಗ್ಗೆ ಏನು ಚಕಾರ ಎತ್ತಿರೋದು ನೋಡಿದ್ರೆ ಶೋಷಣೀಯ. ಈ ತರ ಆಗ್ಬಾರ್ದು. ಈಗಾಗಲೇ ಇಡೀ ದೇಶದಲ್ಲಿ ಇದ್ರ ವಿರುದ್ಧ ದಣಿ ಎತ್ತಿದ್ದಾರೆ. ಅದೇ ರೀತಿ ಒಂದು ಭಾಗವಾಗಿ ನಾವಿವತ್ತು ಶ್ರೀನಿವಾಸಪುರದಲ್ಲಿ ಮಾಡ್ತಾ ಇದ್ರಿ. ಎಲ್ಲರೂ ಬಂದು ಈ ಒಂದು ಹೋರಾಟದಲ್ಲಿ ನಾವು ಭಾಗವಹಿಸುವ ಮುಖಾಂತರ ಶ್ರೀ ಕ್ಷೇತ್ರದ ಪರವಾಗಿ ನಾವೆಲ್ಲ ಇದ್ದೀವಿ. ಹಿಂದೂಗಳು ನಾವೆಲ್ಲ ಒಂದು ಪಕ್ಷ ಜಾತಿ ಪಕ್ಕದಲ್ಲಿ ಇರಲಿ. ದಯವಿಟ್ಟು ನಾವು ಅಂದ್ರೆ ನಮ್ಮ ಮಕ್ಕಳು ಮರಿ ಫ್ಯೂಚರ್ ಅಲ್ಲಿ ನಾವು ಒಂದು ಸಮಾಜನ ಕಟ್ಕೊಟ್ಟು ಹೋದ್ರೆ ಮಾತ್ರ ಆಸ್ತಿ ಅಂತಸ್ತಿ ಹಿಂದೆ ಬರಲ್ಲ. ನಾವೇನ್ ಸಮಾಜನ ನಿರ್ಮಾಣ ಮಾಡಿ ಹೋಗ್ತೀವಿ ಆ ಸಮಾಜದಲ್ಲಿ ನಮ್ಮ ಮಕ್ಕಳು ಮರಿ ಹೆಣ್ಮಕ್ಳು ಬಾಳ್ಬೇಕಂದ್ರೆ ಒಂದು ಒಳ್ಳೆ ಸಮಾಜನ ನಿರ್ಮಾಣ ಆಗಬೇಕು. ಅದು ಹಿಂದೂ ಸಮಾಜ ಆಗ್ಬೇಕು. ಆ ಹಿಂದೂ ಸಮಾಜ ಇರ್ಬೇಕಂದ್ರೆ ದೇವಸ್ಥಾನ ನಿಲ್ಲಬೇಕು. ಆ ಕಾರಣಕ್ಕೆ ನಾವೆಲ್ಲರೂ ಈ ಹೋರಾಟಕ್ಕೆ ಕೈ ಜೋಡಿಸ್ಬೇಕು. ಟಿವಿಗಳಲ್ಲಿ ಪ್ರತಿದಿನ ನೋಡ್ತಾ ಇದ್ರಿ ನೀವು. ಯಾರಪ್ಪ ಅವನು ಬುರುಡೆ ಮುಸ್ಕೋ ಏನೋ ಹಾಕೊಂಡೆಲ್ಲ ಪೋಲ್ಟೇಷನ್ ತಗೊಂಡ್ ಬುರುಡೆ ಕೊಟ್ಬಿಟ್ಟ, ಇವ್ರು ನೋಡಿದ್ರೆ ಅಗಿತಾವ್ರೆ ಎಲ್ಲಿ ನೋಡಿದ್ರೆ ಏನು ಸಿಗ್ತಾ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಎಷ್ಟೋ ಜನ ಏನೋ ಸಿಕ್ಕುತ್ತೇನೋ ಒಂದ್ ಕಡೆ 100 ಕುತ್ಕೋಬೇಕು ಒಂದು 5 ನಿಮಿಷ. ಜನ ಏನೋ 100, 1000, 200, 300 ಬುರುಡೆಗಳು ನಾವೇ ಮಣ್ಣು ಮಾಡಿದ್ದೀರಿ ಅಂತ ಹೇಳ್ತಾ ಇದ್ರು. ನೋಡೋಣ ಅಂತೇಳಿ ಕಾತುರದಿಂದನೂ ಸುಮಾರು ಜನ ಕಾಯ್ತಾ ಇದ್ರು. ಆದ್ರೆ ಅಲ್ಲಿ ಸಿಕ್ಕಿದ್ದು ಏನೂ ಇಲ್ಲ. ಲಾಸ್ಟ್ಗೆ ಏನಾಯ್ತು, ನಾವು 6 ಅಡಿ 3 ಅಡಿ ಗುಡಿ ತೋಡ್ತೀರಿ, ಅವನು 30 ಅಡಿ ಇಟಾಚಿಗಳಲ್ಲಿ ಇನ್ನೊಂದ್ರಲ್ಲಿ ಮತ್ತೊಂದ್ರಲ್ಲಿ ಹೋಗಿ ಈ ಕಾಂಗ್ರೆಸ್ ಗೌರ್ಮೆಂಟ್ ಅವ್ರು ಕಳಿಸ್ತಾ ಇದ್ರಲ್ಲ, 30 ಅಡಿ ಯಾರನ್ನಾದ್ರೂ ಮುಟ್ತೀರ ನಾವು? ಆ 6 ಅಡಿನೂ ಸರಿಯಾಗಿಲ್ಲ. ನಾವು 4 ಅಡಿಗೆ ಸಾಕೆ ತಪ್ಪಿರ್ತೀರಿ, ಗಟ್ಟಿ ಅಂತಾರೆ. ಹಂಗಿರೋವಾಗ 30 ಅಡಿ ಓಡಿ ನಾವ್ ಅಲ್ಲಿ ಡೆಡ್ ಬಾಡಿ ಐತೆ ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳ್ಕೊಂಡು ಈ ದೇಶದ ಈ ಸನಾತನ ಧರ್ಮದ ವಿರೋಧಿಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ SIT ಅಂತ ರಚನೆ ಮಾಡಿ ಅವನ್ ಯಾರು ಅನಾಮಿಕ ಹೇಳ್ದಂಗೆಲ್ಲ ಅವನ್ ತಾಳಕ್ಕೆಲ್ಲ ಕುಡ್ಕೊಂಡು ಸುಮಾರು 13ರಿಂದ 15 ಕಡೆ ಅಗದ್ರು. ಏನು ಸಿಕ್ಕಿಲ್ಲ. ಲಾಸ್ಟ್ಗೆ ನಿಮ್ಮಂತವರೆಲ್ಲ ಏನು ವೀರೇಂದ್ರ ಹೆಗಡೆಜಿಯವರು ಇವತ್ತು ಈ ಹೆಣ್ಮಕ್ಳು ಸ್ವಾವಲಂಬಿ ಜೀವನ ನಡೆಸ್ತಾ ಇದ್ದೀರಿ. ಮನೇಲಿ ಯಜಮಾನ್ರಿಗೆ ಸಂಪಾದನೆ ಇಲ್ಲ ಅಂದ್ರೇನು, ಮಕ್ಕಳಿಗೆ ಫೀಸ್ ಕಟ್ಬೇಕು, ಒಂದ್ ಸೀಮೆ ತಗೊಂಡ್ಬರ್ಬೇಕು, ಮನೇಲಿ ಮದುವೆ ಮಾಡ್ಬೇಕು, ಇವೇನೇ ಮಾಡ್ಬೇಕಂದ್ರೇನು ಯಾರು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಸ್ತ್ರೀಶಕ್ತಿ ಸಂಘಗಳು ನಮ್ಗೆ ಹಣ ಕೊಡುತ್ತೆ ಅಂತ ಹೇಳಿ ನೀವೇನ್ ಧೈರ್ಯವಾಗಿದ್ದೀರಿ, ಆಯ್ತು ಬಿಡು ಮಾಡೋಣ ಹೇಳೋಣ ಹಣ ಕೊಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಆ ರೀತಿಯಲ್ಲಿ ಇವತ್ತು ಈ ತರ ಧರ್ಮದ ಪರವಾಗಿ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ತಪ್ಪು ಆರೋಪಗಳನ್ನ ಮಾಡಿರ್ತಕ್ಕಂಥವ್ರು ಯಾರು, ಅವ್ರ ಹಿನ್ನೆಲೆ ಏನು, ಅವ್ರಿಗೆ ಯಾರ್ಯಾರು ಹಣ ಕೊಡ್ತಾರೆ, ಅವ್ರಿಗೆ ಯಾರ್ಯಾರು ಫಾರಿನ್ ಫಂಡ್ ಬರ್ತೈತೆ, ಈ ತಿಮುರುಡಿ ಯಾರು,
ಇವ್ರನ್ನೆಲ್ಲ ನಾವು ತನಿಖೆಗೆ ಒಳಪಡಿಸ್ಬೇಕಂದ್ರೆ SIT ಮೇಲೆ ನಮ್ಗೆ ನಂಬಿಕೆ ಇಲ್ಲ. NIA ಕೊಡ್ಬೇಕು. NIA ಕೊಟ್ರೆ ಯಾರೇ ಇಲ್ಲಿ ದೇಶ ವಿರೋಧಿ ಚಟುವಟಿಕೆಗಳು ಮಾಡಿದ್ರು, ಹಿಂದೂ ವಿರೋಧಿ ಚಟುವಟಿಕೆಗಳು ಮಾಡಿದ್ರು ಅವ್ರನ್ನ ಕೂಡಲೇ ಹಿಡಿದು ಬಗ್ಗು ಬಡ್ದು ಅವರಿಂದ ಯಾರ್ಯಾರು ಇದ್ದಾರೆ ಅನ್ನೋದನ್ನ ಹೊರಗಡೆ ಕಕ್ಕಿಸ್ತಾರೆ. ಅದಕ್ಕೋಸ್ಕರ ನಾಡ್ ಸಾಮಾನ್ಯರು ಹೇಳ್ತಾ ಇದ್ರು, ಯಾವ್ದೋ ಒಂದು ಡೆಡ್ ಬಾಡಿ ನಾವು ಉಂಡ್ಬಿಟ್ಟಿರ್ತೀರಿ, ಅವ್ರನ್ನ ತೆಗಿಬೇಕು, ನೋಡ್ಬೇಕು, ಏನೋ ಡೌಟ್ ಅಂತ ಹೇಳಿ ಪೊಲಿಟೇಷನ್ ಬಂದ್ರೆ ಅದು ತಾಲೂಕ್ ದಂಡಾಧಿಕಾರಿಗಳ ಹತ್ರ ಹೋಗಿ ಪರ್ಮಿಷನ್ ತಗೊಂಡು, ನ್ಯಾಯಾಲಯ ಅವ್ರಿಗೆ ಇದ್ಕೊಟ್ಟು, ಎಲ್ಲಾರನ್ನು ಪರ್ಮಿಷನ್ ತಗೊಂಡು, ಡಾಕ್ಟರ್ಗಳು ಕರ್ಕೊಂಡು, ಆಂಬುಲೆನ್ಸ್ ಕರ್ಕೊಂಡು, ಅವ್ರನ್ನೆಲ್ಲ ಇನ್ವೆಸ್ಟಿಗೇಷನ್ ಇವ್ರನ್ನೆಲ್ಲಾರನ್ನು ಕರ್ಕೊಂಡೋಗಿ ಅಲ್ಲಿ ಅಗಿತಾರೆ. ಆದ್ರೆ ಇವ್ನು ಬುಡೆ ಎತ್ಕೊಂಡು ಹೋದ ತಕ್ಷಣ ಅವ್ನು ಹಿಡಿದು ನಾಡಸಮ್ಮಣ್ಣವರು ನಮ್ ಡಾಕ್ಟರ್ ಓಂಶಕ್ತಿ ಅವ್ರು ಹೇಳಿದಂಗೆ ಎತ್ತು ಹೊರಗಡೆ ಹಾಕಿದ್ರೆ ಆ ಬುಡೆ ಎಲ್ಲಿಂದ ಬಂತು, ಅವ್ರು ಕೊಲೆ ಮಾಡಿದ್ದು ಯಾರು, ಯಾವ ಮಶಾಣದಲ್ಲಿ ಎತ್ ಬಿಸಾಕಿದ್ ಎತ್ಕೊಂಬಂದ್ರಿ, ಇಲ್ಲ ತಿಮ್ರೂಡಿ ಮಾಡ್ರು ಮಾಡಿದ್ನ, ಇಲ್ಲಾಂದ್ರೆ ಗಿರೀಶ್ ಮಟ್ಟಣ್ಣ ಮಾಡ್ರು ಮಾಡಿದ್ರ, ಇಲ್ಲಾಂದ್ರೆ ಸಮೀರ್ ಏನಾದ್ರು ಇದ್ ಮಾಡಿದ್ರ ಅಂತೇಳಿ ಅಲ್ಲೇ ಹಿಡ್ಕೊಂಡಿದ್ರೆ ಆ ಸುಮ್ನೆ ಹೋಗಿ 10-15 ದಿನ ಮಳೆನಾಗ ನಂದ್ಕೊಂಡು ಅಗದು ಇನ್ನೊಂದು ಮತ್ತೊಂದು ಮಾಡಿ ಬರಿಕೈನಲ್ಲಿ ವಾಪಸ್ ಬರ್ತಾ ಇರಲಿಲ್ಲ. ಇವತ್ತು ಆತ್ಮ ಬೇರೆಯವ್ರಿಗೆ ಸೇಲ್ ಆಗಿದ್ದಾನೆ, ಅವ್ರು ಗೊತ್ತು. ಅವ್ನ ಯಾರು ಮುಸ್ದಾರಿಂದ ಅವ್ರ ಮಾಜಿ ಪತ್ನಿಗಳು ಹೇಳಿದ್ರು, ಎಂಡ್ರನ್ ಸಾಕಕ್ಕೆ ಅವ್ರಿಗೆ ಹೋಗ್ತಾ ಇಲ್ಲ, ಯಾರ ಕಾಸು ಕೊಟ್ಟಿದ್ದಾರೆ ಅದನ್ನ ಈಸ್ಕೊಂಡು ಧರ್ಮಸ್ಥಳದ ಮೇಲೆ ಅದು ಇದು ಆರೋಪ ಮಾಡ್ತಾ ಇದ್ದಾನೆ. ಅವನ್ನ ಹಿಡಿದು ಒಳಗಡೆ ಹಾಕಿ 4 ಇಕ್ಕಿದ್ರೆ ಕ್ಲೀನ್ ಆಗಿ ನಿಜ ಹೇಳ್ತಾನೆ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರ ಮಾಜಿ ಪತ್ನಿಯರೇ ಹೇಳಿದ್ರು ಮಂಡ್ಯದಿಂದ. ಅದಕ್ಕೋಸ್ಕರ ನಾವೆಲ್ಲ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ದೇವಸ್ಥಾನಗಳ ಮೇಲೆ ಕಣ್ಣು ಹಾಕೋಂಥವ್ದು, ಹಿಂದೂಗಳ ಮೇಲೆ ಕಣ್ಣು ಹಾಕೋಂಥವ್ದು, ಪೊಲೀಸರು ನಡೆಯೋದು, ಸ್ಟೇಷನ್ ಬೆಂಕಿ ಇಕ್ಕೋದು. ನಮ್ಮ ಇಲ್ಲಿ ಒಂದ್ ದೇವಸ್ಥಾನ ಇದೆ, ಯಾವ ಊರದು, ಸುಣ್ಕಲ್ಲು. ಆ ದೇವಸ್ಥಾನದ ಇತಿಹಾಸ ಸಾವಿರಾರು ವರ್ಷಗಳ ಇತಿಹಾಸ ಇದ್ರೂ ಬೇರೆಯವ್ರಿಗೆ ಆ ಜಮೀನು ಮಾಡ್ಕೊಡೋಂಥವ್ದು. ನಮ್ ದೇವಸ್ಥಾನಗಳ ಹತ್ರ ಬೇಕಿ ಅಂತ ಎಲ್ಲಾದ್ರೂ ಅನಾಥ ಶವಗಳಿದ್ರೆ ತಗೊಂಬಂದು ಅಲ್ಲಿ ಹಾಕಿ ಗೋರಿಗಳು ಮಾಡಂತವ್ರು, ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಹಣ ಕೊಡ್ತಾ ಇರ್ತಕ್ಕಂಥವ್ರು ಯಾರು? ಈ ಪಾಕಿಸ್ತಾನ ಏಜೆಂಟ್ಗಳು ಹಣ ಕೊಡ್ತಾ ಇರ್ತಕ್ಕಂಥವ್ರು. ದೇವಸ್ಥಾನದ ಹೆಸರು ಕೆಡಿಸ್ಬೇಕಂದ್ರೆ ಎಲ್ಲ ರೋಡಲ್ಲಿ ಬಿದ್ದಿರ್ತಕ್ಕಂಥ ಹೆಣಗಳನ್ನ ತಕೊಂಡ್ಬಂದು ಅಲ್ಲಿ ಊಡಾಕಿ ರಾತ್ರಿ ತಗೊಂಡು ನೋಡಾಕಿ ಇದನ್ನ ಅವರೇ ಊಡಿರೋ ಧರ್ಮಸ್ಥಳದವರು ಅಂತ ಹೇಳ್ಬಿಟ್ಟು ಏನ್ ಇವ್ರು ನೋಡಿಸ್ತಾ ಇದಾರೆ. ನಮ್ಮ ಹೆಣ್ಮಕ್ಳು ನಮ್ಮ ಹಿಂದೂಗಳಿಗೆ ಡೌಟ್ ಬರೋದ್ ಮಾಡಿದಾರೆ. ಅವ್ರಿಗೆ ಯಾವುದೇ ರೀತಿಯಾದಂತ ಬೇಲ್ ಸಿಕ್ಕುಡ್ದು ಅವ್ರಿಗೆ. ಇನ್ನು ಯಾವುದೇ ದೇವಸ್ಥಾನಗಳ ಮೇಲೆ ಆರೋಪ ಮಾಡ್ಬೇಕಂದ್ರೆ 100 ಸಲ ಯೋಚನೆ ಮಾಡ್ಬೇಕು. ಇವತ್ತು ಆ ಗಿರೀಶ್ ಮಟ್ಟಣ್ಣ ಒಂದು ಪೊಲೀಸ್ ಅಧಿಕಾರಿ ಆಗಿದ್ದಂತವನು, ಅವನು ಇವತ್ತು ಎಡಪಂಥಿಯವ್ರ ಜೊತೆಲಿ ಸೇರ್ಕೊಂಡು ಇವತ್ತು ಅವನ ಮುಸುಕುದಾರಿಯನ್ನು ಕರ್ಕೊಂಡೋಗಿ ಒಂದು ನ್ಯಾಷನಲ್ ಚಾನೆಲ್ಗೆ ಇದನ್ನೇ ಹೇಳಿಕೆ ಕೊಡಿಸ್ತಾನೆ. ಆ ಗಿರೀಶ್ ಮಟ್ಟಣ್ಣ ಹಿಂದೆ ಇರೋರು ಯಾರು? ಆ ತಮಿಳ್ನಾಡಿಂದ ಬಂದಿದ್ನಲ್ಲ ಅವನ ಹೆಸರು ಮೈನು. ಅವನಿಂದ ಇರತಕ್ಕಂಥವ್ರು ಯಾರಂದ್ರೆ ಇಲ್ಲಿ ಧರ್ಮಸ್ಥಳದ ಏರಿಯಲ್ಲಿ ಮಂಗಳೂರು ಕಡೆ DC ಆಗಿದ್ರು ಒಬ್ರು. ಅವ್ರ ಹೆಸರು ಏನಂದ್ರೆ ಶಶಿಕಾಂತ್ ಸೆಂಥಿಲ್ ಅಂತೇಳಿ DC ಆಗಿದ್ರು. ಅವರು ನ್ಯಾಯ ಜನಗಳ ಕೆಲಸ ಮಾಡಕ್ಕೆ ಯೋಗ್ಯತೆ ಇಲ್ದಿರ ರಿಸೈನ್ ಕೊಟ್ಬಿಟ್ಟು ಹೋಗಿ ಕಾಂಗ್ರೆಸ್ ಸೇರ್ಕೊಂಡು ಇವತ್ತು ತಿರುವಳ್ಳೂರು ಅಂತ ಹೇಳ್ಬಿಟ್ಟು ತಮಿಳ್ನಾಡಲ್ಲಿ ಕಾಂಗ್ರೆಸ್ MP ಆತು ರಾಹುಲ್ ಗಾಂಧಿ ಜೊತೆನಾಗಿದ್ದಾನೆ. ರಾಹುಲ್ ಗಾಂಧಿ ಈ ದೇಶದ ಧರ್ಮದ ಬಗ್ಗೆ ಏನು ಇದಿಲ್ಲ, ಅದಕ್ಕೇನು ಗೌರವನೂ ಇಲ್ಲ. ಅವ್ರ ತಾಯಿ ಇಟಲಿ ಗೊತ್ತಲ್ವಾ? ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾರ್ಯಾರು ಇವತ್ತು ಧರ್ಮದ ವಿರುದ್ಧವಾಗಿ ಮಾತಾಡ್ತಾರೆ, ಪಾಕಿಸ್ತಾನಕ್ಕೆ ಜೈ ಅಂದ್ರೆ ಇವ್ರನ್ನ ಕಾಂಗ್ರೆಸ್ ಅವರು ಜೈ ಅಂತಾರೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಈ ದೇಶದಲ್ಲಿರ್ತಕ್ಕಂಥ ಹಿಂದೂಗಳೆಲ್ಲ ಒಗ್ಗಟ್ಟಾಡ್ಬೇಕು. ಈ ದೇಶದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ರು ಭಾರತ ಮಾತೆ ಮಕ್ಕಳು, ಅದು ಹಿಂದೂಗಳಿರ್ಬೋದು, ಮುಸ್ಲಿಮ್ಸರು ಇರ್ಬೋದು, ಬೇರೆಯವ್ರು ಯಾರೇ ಇರ್ಬೋದು, ನಿಮ್ಗೆ ಈ ದೇಶದಲ್ಲಿ ಇರಕ್ ಇಷ್ಟ ಇಲ್ಲ ಅಂದ್ರೆ ಪಾಕಿಸ್ತಾನಕ್ಕೆ ಹೋಗ್ಬಿಡ್ರಿ. ಇವತ್ತು ಧರ್ಮಸ್ಥಳ ಧರ್ಮಾಧಿಕಾರಿಗಳು ನಿಮಗೆಲ್ಲ ಸಹಾಯ ಮಾಡಿದ್ರೆ ಹೆಣ್ಮಕ್ಳು ಸ್ತ್ರೀಶಕ್ತಿ ಸಂಘಗಳಿಗೆ, ಅದ್ರಲ್ಲಿ ಮುಸ್ಲ್ಮಾನ್ ಹೆಣ್ಮಕ್ಳು ಕುಂದು ಕೊಟ್ಟಿದ್ದಾರೆ. ಅದ್ರ ನಾವು ಬೇರೆ ಅಂತ ಹೇಳಿ ನಾವೇನು ಇದ್ ಮಾಡ್ತಾ ಇಲ್ಲ, ಅವರು ನಮ್ಮ ಅಕ್ಕ ತಂಗಿಯರೇ. ಹಂಗಿರ್ಬೇಕಾದ್ರೆ ನಾವೆಲ್ಲ ಇಲ್ಲಿ ಒಗ್ಗಟ್ಟಾಗಿದ್ದು ಧರ್ಮಸ್ಥಳ ಧರ್ಮಾಧಿಕಾರಿಗಳು ಕರ್ನಾಟಕ ರಾಜ್ಯದಲ್ಲಿ 55 ಲಕ್ಷ ಹೆಣ್ಣು ಮಕ್ಕಳಿಗೆ, ಎಷ್ಟು ಹೇಳ್ರಿ, 55 ಲಕ್ಷ ಹೆಣ್ಣು ಮಕ್ಕಳಿಗೆ ಇವತ್ತು ಸಹಾಯಧನವನ್ನ ಕೊಡ್ತಾ ಇರ್ತಕ್ಕಂಥದ್ದು. ವಯಸ್ಸಾಗಿರ್ತಕ್ಕಂಥವ್ರಿಗೆ ತಿಂಗಳಿಗೆ 1,000 ರೂಪಾಯಿ ಕೊಡ್ತಾ ಇರ್ತಕ್ಕಂಥದ್ದು, ಹ್ಯಾಂಡಿಕ್ಯಾಪ್ಟ್ಗಳಿಗೆ ಗಾಡಿ ಕೊಡ್ತಾ ಇರ್ತಕ್ಕಂಥದ್ದು, ಅವ್ರಿಗೆ ಕೊಡ್ತಾ ಇರ್ತಾರೆ, ಕಣ್ ಕಾಣಿಸ್ತಾ ಇರ್ತಕ್ಕಂಥವ್ರಿಗೆ ಇದ್ ಮಾಡ್ತಾ ಇರೋದು, ಆಪರೇಷನ್ ಮಾಡ್ತಾ ಇರ್ತಕ್ಕಂಥದ್ದು, ಕೆರೆಗಳು ಹೂಳೆತ್ತಾ ಇರ್ತಕ್ಕಂಥದ್ದು ಇರ್ಬೋದು. ಈ ಎಲ್ಲ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಧರ್ಮಸ್ಥಳದ
ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಜಿಯವರು. ಒಂದು ದಿನ ನಮ್ಮ ಮನೆಯಾಗ ಯಾರಾದ್ರೂ ನೆಂಟ್ರೆ ಎಕ್ಸ್ಟ್ರಾ ಬಂದ್ರೆ ನಮ್ ಕೈನಲ್ಲಿ ಊಟ ಹಾಕಕ್ಕಾಗಲ್ಲ. ಯಾವಾಗ ಗೊತ್ತಿಗಪ್ಪ ಅಂತೀರಿ, ಮೊದ್ಲು ಒಬ್ಬಟ್ಟು ಹಾಕ್ತಿರಿ, 2ನೇ ದಿನ ಅನ್ನ ಸಾರು ಹಾಕ್ತಿರಿ, 3ನೇ ದಿನ ತಂಗ್ಲಿಟ್ ಹಾಕ್ಬಿಟ್ಟು ಯಾಕಪ್ಪ ಹೋಗಕ್ ಟೈಮ್ ಆಗಿಲ್ಲ, ನಿಮ್ಮೂರಿಂದ ಫೋನ್ ಮಾಡಿದ್ರು ಅಂತಾರೆ. ಆದ್ರೆ ಧರ್ಮಸ್ಥಳದಲ್ಲೂ 100 ವರ್ಷಗಳಿಂದ ಪ್ರತಿ ದಿನ ಲಕ್ಷಾಂತರ ಜನ, ಎಷ್ಟೇ ಜನ ಹೋದ್ರೇನು ನಾವು ಅನ್ನದಾನ ಊಟ ಮಾಡ್ಕೊಂಡ್ ಬರ್ತೀವಿ ಅಂದ್ರೆ ಅದಕ್ಕೆ ಎಷ್ಟು ಹಣ ಖರ್ಚಾಗುತ್ತೆ. ಏನೇ ಇಲ್ಲಿ ತಪ್ಪು ಮಾಡಿದ್ರೇನು ಬಾ ಧರ್ಮಸ್ಥಳಕ್ಕೆ ಹೋಗೋಣ ಅಂತೀರಿ. ಧರ್ಮಸ್ಥಳದ ವಿರುದ್ಧವಾಗಿ ಯಾರು ಅಭ್ಯಾಸ ಮಾಡಿದ್ರು, ಯಾರ್ಯಾರು ಧರ್ಮಸ್ಥಳಕ್ಕೆ ಮಾಂಸ ತಿನ್ಕೊಂಡು ಹೋಗಿದ್ರು, ಯಾರ್ಯಾರು ಮಂಜುನಾಥ ಸ್ವಾಮಿ ಮೇಲೆ ಆಣೆ ಮಾಡಿ ತಪ್ಪುಗಳನ್ನು ಮಾಡಿದ್ರು, ಅವರೆಲ್ಲ ಯಾವ್ಯಾವ ರೀತಿ ಕಷ್ಟಗಳನ್ನ ಅನುಭವಿಸಿದಾರೆ ಅಂತೇಳಿ ನೀವೆಲ್ಲ ನೋಡಿದ್ದೀರಿ. ಅದಕ್ಕೋಸ್ಕರ ಈ ಸರ್ಕಾರಕ್ಕೆ ನಾವು ಹೇಳೋದಿಷ್ಟೇ, ಇವತ್ತು ಧರ್ಮಸ್ಥಳದ ಮೇಲೆ ಆರೋಪ ಮಾಡ್ತಾರೆ, ನಾಳೆ ಚಾಮುಂಡೇಶ್ವರಿ ದೇವಿ ಮೇಲೆ ಆರೋಪ ಮಾಡ್ತಾರೆ, ಇನ್ನೊಂದಿನ ಬೇರೆ ಬೇರೆ ದೇವಸ್ಥಾನಗಳ ಮೇಲೆ ಆರೋಪ ಮಾಡ್ತಾರೆ. ಅದಕ್ಕೋಸ್ಕರ ಇವ್ರಿಗೆಲ್ಲ ಒಂದೇ ಸಲ ಕಡಿವಾಣ ಹಾಕ್ಬೇಕಂದ್ರೆ ನಾವು ಇಂಥವ್ರನ್ನ ಬಡಿಲೇಬೇಕು. ಆ ಯಾರು MP ಇದ್ದಾರೆ ತಮಿಳುನಾಡು ತಿರುವಳ್ಳೂರಲ್ಲಿ, ಶಶಿಕಾಂತ್ ಸೆಂಥಿಲ್, ಅವ್ರನ್ನು ಅರೆಸ್ಟ್ ಮಾಡ್ಬೇಕು. ಅವ್ರಿಗೆ ಫಾರಿನಿಂದ ಯಾರು ದುಡ್ಡು ಹಾಕಿದ್ರು, ಇದರಿಂದ ರಾಹುಲ್ ಗಾಂಧಿ ಏನು ಕೈವಾಡ ಇದೆ, ಇದರಲ್ಲಿ ಕಾಂಗ್ರೆಸ್ ಅವ್ರದ್ದು ಏನ್ ಕೈವಾಡ ಇದೆ, ಇದರಲ್ಲಿ ಉಗ್ರಗಾಮಿ ಚಟುವಟಿಕೆಗಳದ್ದು ಏನ್ ಕೈವಾಡ ಇದೆ, ಎಳಪಂಥೀಯರ್ದು ಏನೇನ್ ಕೈವಾಡ ಇದೆ, ಇವ್ರಿಗೆ ಯಾವ್ಯಾವ ದೇಶದಿಂದ ಎಲ್ಲೆಲ್ಲಿಂದ ದುಡ್ಡು ಬಂತು, ಇದನ್ನೆಲ್ಲ ತನಿಖೆ ಮಾಡಿ ಅವ್ರ ಅಕೌಂಟ್ಗಳನ್ನೆಲ್ಲ ಸೀಸ್ ಮಾಡಿ, ಅವ್ರ ಮೊಬೈಲ್ಗಳನ್ನೆಲ್ಲ ಸೀಸ್ ಮಾಡಿ, ಇವತ್ತು ಧರ್ಮಸ್ಥಳದ ವಿರುದ್ಧವಾಗಿ ಅಪಪ್ರಚಾರ ಮಾಡ್ತಾ ಇವ್ರಿಗೆ ಉಗ್ರವಾದಂತ ಶಿಕ್ಷೆ ಕೊಡ್ಲೇಬೇಕು. ಅದಕ್ಕೋಸ್ಕರ ನಮ್ಗೆ NIA ಒಪ್ಪಿಸಲೇಬೇಕು ಅಂತ ಹೇಳಿ ನಾವೇನು 1ನೇ ತಾರೀಕು ಇಡೀ ಕರ್ನಾಟಕ ರಾಜ್ಯದಿಂದ ಲಕ್ಷಾಂತರ ಜನ ಹೋಗ್ತಾ ಇದ್ದೀರಿ. ನಾವಿದ್ದೀರಿ ಮಂಜುನಾಥ ಸ್ವಾಮಿ ಪರವಾಗಿ, ನಾವಿದ್ದೀರಿ ವೀರೇಂದ್ರ ಹೆಗಡೆಜಿ ಅವ್ರ ಪರವಾಗಿ ಅಂತೇಳಿ. ಅದಕ್ಕೋಸ್ಕರ ನೀವೆಲ್ಲರೂ ಬಂದು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮುಂದೆಂದೂ ದೇವಸ್ಥಾನಗಳ ವಿರುದ್ಧವಾಗಿ ಯಾರು ಚಕಾರ ಎತ್ಕೊಡುದು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು. ಅದಕ್ಕೋಸ್ಕರ ನಮ್ಮಲ್ಲಿ ಓಂ ಶಕ್ತಿ ಚಲಪತಿಯರು ಹೇಳಿದಂಗೆ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ಮೊಮ್ಮಕ್ಕಳು ಎಲ್ಲ ನೆಮ್ಮದಿಯಾಗಿರ್ಬೇಕಂದ್ರೆ, ನಾವೆಲ್ಲ ಸಂತೋಷವಾಗಿರ್ಬೇಕಂದ್ರೆ, ನಮ್ಮ ಧರ್ಮ ಉಳಿಬೇಕಂದ್ರೆ ನಾವೆಲ್ಲರನ್ನು ಒಗ್ಗಟ್ಟಾಗ್ಬೇಕು. ಚುನಾವಣೆ ಬಂದಾಗ ಯಾರು ಕೆಲಸ ಮಾಡಿರ್ತಾರೋ ಅವ್ರು ಕೋಟ್ ಹಾಕಿ, ಚುನಾವಣೆ ಬಿಟ್ಟಿದ್ದಾದ್ಮೇಲೆ ನಾವು ಈ ದೇಶದ ಪ್ರಜೆಗಳು, ನಾವೆಲ್ಲ ಈ ದೇಶದಲ್ಲಿ ಇರ್ತಕ್ಕಂಥವ್ರ ಭಾರತ ಮಾತೆಯ ಮಕ್ಕಳು ಅನ್ನೋ ಲೆಕ್ಕಾಚಾರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ನಾವೆಲ್ಲ ಈ ದೇಶದಲ್ಲಿ ಇರ್ತಕ್ಕಂಥವ್ರೆಲ್ಲ ಚೆನ್ನಾಗಿರ್ಬೇಕು ಅಂತ ಹೇಳಿ ದಿನದ 18 ಗಂಟೆಗಳ ಕಾಲ ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಹಿಂದೂಗಳು, ಹೌದಾ ಅಲ್ವಾ? ಜೋರಾಗಿ ಹೇಳ್ಬೇಕು, ಹೌದಾ ಅಲ್ವಾ? ನಮ್ಮ ಪದ್ಧತಿ ಯಾವುದು? ಸನಾತನ ಹಿಂದೂ ಧರ್ಮ ಪದ್ಧತಿ. ಸನಾತನ ಅಂದ್ರೇನು? ಭೂಮಿ ಹುಟ್ಟಿದಾಗ ಹುಟ್ಟಿರುವ ಯಾವುದಾದ್ರೂ ಎಲ್ಲ ಧರ್ಮಗಳಿಗಿಂತ ಮೊದಲೇ ಜನ್ಮವನ್ನು ಪಡೆದಿರುವ ಯಾವುದಾದ್ರೂ ಧರ್ಮ ದೇಶದ ಭೂಮಿ ಮೇಲಿದ್ರೆ ಅದು ಹಿಂದೂ ಧರ್ಮ ಮಾತ್ರ, ಹೌದಾ ಅಲ್ವಾ? ಅದಕ್ಕೋಸ್ಕರ ನಾವು ಸನಾತನ ಹಿಂದೂ ಧರ್ಮ ಅಂತೀವಿ. ನಮ್ಮ ಧರ್ಮದಲ್ಲಿ ಯಾವಾಗಲಾದ್ರೂ ಹಿಂಸೆ ಮಾಡಿದ ಹೇಳ್ಕೊಡ್ತಾರ? ಮೋಸ ಮಾಡಿದ್ ಹೇಳ್ಕೊಡ್ತಾರ? ದರೋಡ ಮಾಡಿದ್ ಹೇಳ್ಕೊಡ್ತಾರ? ಅನ್ಯಾಯ ಮಾಡಿದ್ ಹೇಳ್ಕೊಡ್ತಾರ? ಅಂದ್ರೆ ಹಿಂದೂ ಧರ್ಮ ಎಲ್ಲ ಜಾತಿ ಜನಾಂಗಗಳನ್ನ ತನ್ನ ಹೊಟ್ಟೆಯಲ್ಲಿ ಹಾಕೊಂಡು ಜೀವನವನ್ನ ಸಾಗಿಸುವ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟ ಅತ್ಯಂತ ಶ್ರೇಷ್ಠವಾದ ಧರ್ಮ ಭೂಮಿ ಮೇಲಿದ್ರೆ ಅದು ಹಿಂದೂ ಧರ್ಮ. ಆ ಹಿಂದೂ ಧರ್ಮದ ನಾವೆಲ್ಲರೂ ಆಗಿದ್ದೇವೆ ಅನ್ನೋದು ನಾವೆಲ್ರಿಗೂ ಹೆಮ್ಮೆಯ ಸಂಗತಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ, ಹೌದಾ ಅಲ್ವಾ? ಹಾಗಾಗಿ ಇವತ್ತು ಹಿಂದೂ ಧರ್ಮಕ್ಕೆ ತೊಂದರೆ ಬಂದಿದೆ. ಅಂತ ಹಿಂದೂ ಧರ್ಮ ಇವತ್ತು ತೊಂದರೆಗೆ ಒಳಗಾಗಿದೆ ಅಂತ ಹೇಳಿ ನಾವೆಲ್ಲ ಬೀದಿಗೆ ಬಂದಿದ್ದೇವೆ. ಧರ್ಮಸ್ಥಳ ನೆಪ ಮಾತ್ರ. ನಮ್ಮ ಮುಂದೆ ಸದ್ಯದ ಒಂದು ಘಟನೆ ಧರ್ಮಸ್ಥಳ, ಅಲ್ಲಿ ಸ್ವಲ್ಪ ಮುಂದಕ್ಕೆ ಹೋದ್ರೆ ಚಾಮುಂಡೇಶ್ವರಿ. ಆದ್ರೆ ಹಿಂದೆ ನೋಡಿದಾಗ ಈ ದೇಶದಲ್ಲಿ ಈ ಭೂಮಿ ಮೇಲೆ ಅಫ್ಘಾನಿಸ್ತಾನ, ಇಂಡಿಯಾ ದೇಶದಲ್ಲಿ ಇದ್ದಾಗ, ಪಾಕಿಸ್ತಾನ ಇದ್ದಾಗ, ಬಲೂಚಿಸ್ತಾನ ಇದ್ದಾಗ, ಅಂದ್ರೆ ಅಖಂಡ ಭಾರತ ಖಂಡದಲ್ಲಿ ಹಿಂದೂ ಧರ್ಮವನ್ನ ತೊಂದರೆ ಮಾಡಬೇಕು, ಅದನ್ನು ಮುಳುಗಿಸಬೇಕು ಅಂತ ಪ್ರಯತ್ನ ಮಾಡಿದವರು ನೂರಾರು ಜನ, ಸಾವಿರಾರು ಜನ, ಸುಮಾರು ಸೇನೆಗಳು ಕಟ್ಕೊಂಡ್ ಬಂದ್ರು. ರಜಾಕ್ರಂತೆ, ನಿಜಾಮರಂತೆ, ನವಾಬರಂತೆ, ಇಂಗ್ಲಿಷರಂತೆ, ಪೋರ್ಚುಗೀಸರಂತೆ, ಡಚ್ಚರಂತೆ, ಯಾರಿಲ್ಲ ಹೇಳಿ ಎಲ್ಲರೂ ಬಂದು ಏನು ಗಿಟ್ಟುವುದಿಲ್ಲ ಅಂತ ಹೇಳಿ ವಾಪಸ್ ಹೊರಟೋಗ್ಬಿಟ್ರು. ಇವಾಗ ಎಡಪಂಥೀಯರು ಅಂತ ಒಬ್ರು ಉಟ್ಕೊಂಡಿದ್ದಾರೆ. ಏನು ಅಂದ್ರೆ ಮೇಧಾವಿಗಳು, ನಾವು ಬುದ್ಧಿವಂತರು, ನಮಗೆ ಮಾತಾಡಕ್ ಹಕ್ಕಿದೆ, ಏನ್ ಬೇಕಾದ್ರೂ ಮಾಡಬಹುದು ಅಂತ ಮನಸ್ಸನ್ನು ತುಂಬಿಕೊಂಡು ಅವರು ಬಹಳ ವ್ಯವಸ್ಥಿತವಾಗಿ ಧರ್ಮವನ್ನ ಡಿಸ್ಟೆಬಲೈಸ್ ಅಂದ್ರೆ
ಒಂದು ಇದನ್ನ ಶಿಥಿಲ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರನ್ನೇ ನಗರ ನಕ್ಸಲೀಯರು ಅಂತಾರೆ. ನಗರ ನಕ್ಸಲೀಯರು ಅಂದ್ರೆ ತಮ್ಮಷ್ಟಕ್ಕೆ ತಾವೇ ಸ್ವಯಂ ಘೋಷಿತ ಮೇಧಾವಿಗಳು. ಅವರು ಈ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡಬೇಕು, ಅಸಹನೆಯನ್ನ ಸೃಷ್ಟಿ ಮಾಡಬೇಕು, ಧರ್ಮದ ವಿರುದ್ಧ ಬೇರೆ ಬೇರೆ ಇಲ್ಲ ಸಲ್ಲದ ವಿಚಾರಗಳನ್ನ ತೇಲಿಬಿಟ್ಟು ಧರ್ಮದ ಬಗ್ಗೆ ಬೇರೆಯವರಿಗೆ ಅಸಹ್ಯ ಮೂಡಿಸುವ ವ್ಯವಸ್ಥೆಯನ್ನ ನಿರಂತರವಾಗಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅಂತ ಪ್ರಗತಿಪರರು ಅಂತ ಘೋಷಣೆ ಮಾಡಿಕೊಳ್ಳುವ ಜನ ಅರ್ಬನ್ ನಕ್ಸಲೀಯರು ಅಂತ ನಾವೇನು ಬ್ರ್ಯಾಂಡ್ ಮಾಡಿದ್ದೀವಿ, ಅದಕ್ಕೆ ಬೇರೆ ಪದ ಇದೆ, ಎಡಪಂಥೀಯರು ಅಂತ. ಎಡಪಂಥೀಯರನ್ನು ಸಮಾಜ ಸುಧಾರಕರು, ನಾವು ಸಮಾಜ ನಮ್ಮಿಂದ ಬಿಟ್ರೆ ಬೇರೆಯವ್ರಿಗೆ ಕಟ್ಟಕ್ಕಾಗಲ್ಲ ಅಂತ ಅವರಷ್ಟಕ್ಕೆ ಅವರೇ ಅಂದ್ಕೊಂಡಿದ್ದ ಎಡಪಂಥೀಯರೆಲ್ಲ ಸೇರಿ ಹಿಂದೂ ಧರ್ಮಕ್ಕೆ ತೊಂದರೆ ಮಾಡಕ್ ಬಂದಿದ್ದಾರೆ. ಅವರ ಪ್ರಯತ್ನದ ಫಲವಾಗಿಯೇ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿದ್ದಾರೆ, ಸಾವಿರಾರು ಜನ ಕೊಲೆಯಾಗಿದ್ದಾರೆ. ನಾನು ನೋಡಿದ್ದೀನಿ, ನಮ್ಮ ಮನೆ ಹೆಣ್ಣುಮಗಳು ಕಾಣೆಯಾಗಿದ್ದಾಳೆ, ಅವ್ರ ಮೇಲೆ ಅತ್ಯಾಚಾರ ಆಗಿದೆ, ತೊಂದರೆ ಆಗಿದೆ ಅಂತ ಹೇಳಿ ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಟ್ಟು ಸರ್ಕಾರಗಳನ್ನ ದಿಕ್ಕು ತಪ್ಪಿಸಿ ಇವತ್ತು ಅದನ್ನ ಸತ್ಯವನ್ನ ಶೋಧನೆ ಮಾಡಕ್ಕೆ SIT ಅನ್ನು ಮಾಡಿದ್ದಾರೆ. ನೀವು ನಾವೆಲ್ಲ ಹಳ್ಳಿಯರಲ್ವಾ, ಒಬ್ಬ ಮನುಷ್ಯ ಸತ್ತೋದ್ರೆ ಎಷ್ಟು ಆಳ ತೆಗಿತೀರಿ ಗುಂಡಿ ನೀವು? ಎಷ್ಟಪ್ಪ? 3 ಅಡಿ ಅಗಲ, 6 ಅಡಿ ಉದ್ದ, 6 ಅಡಿ ಆಳ, 20 ಅಡಿ ತೋರ್ಸವನೆ ಪಾಪ. ಯಾರೋ ಮಾನವ ಮಾಸ್ಕ್ 20 ಅಡಿ 30 ಅಡಿ ತೋರ್ಸವನೆ, 30 ಅಡಿ ಕೆಳಗೆ ಹಾಕಿದ್ದೀನಿ ಅಂತ. ಆ 30 ಅಡಿ ಗುಂಡಿ ತೆಗಿಯಕ್ಕೆ ಅವ್ನಿಗೆ 1 ವಾರ ಬೇಕು. ಅಷ್ಟೊಳಗೆ ಶವ ಕೊಳ್ತೋಗಿರಲ್ಲ, ಇರಕ್ ಸಾಧ್ಯನಾ? ಒಬ್ಬನೇ ಅಗಿಯಕ್ ಸಾಧ್ಯನಾ? 1 5 ದಿನ ಅಗಿಬೇಕಲ್ಲ ಅಂತ ಯಾವ ಅಯೋಗ್ಯನ ಮಾತು ಕಟ್ಕೊಂಡು. ಎಂತ ಪೊಲೀಸ್ ವ್ಯವಸ್ಥೆ ನಮ್ಮಲ್ಲಿ ಅಂದ್ರೆ, ಬುರುಡೆ ತಗೊಂಡ್ಬಂದು ಪೊಲೀಸ್ ಸ್ಟೇಷನ್ಗೆ ಬಂದ ತಕ್ಷಣ ಪೊಲೀಸವರೇ ಗಾಬರಿ ಆಗ್ಬಿಟ್ಟವ್ರೆ, ಏನೋ ನಡೆದೋಗಿದೆ ಹೇಳಿ. ಪೊಲೀಸ್ ಅವರಿಗೆ ಏನೋ ತಾಕತ್ತಿದ್ದೀರಿ, ಆ ಬುರುಡೆ ತಗೊಂಡ್ಬಂದವ್ರ ಮೇಲೆ ಅಲ್ಲೇ FIR ಒಳಗಾಗ್ಬೇಕಾಗಿತ್ತು. ನಾವು ಬುರುಡೆ ತಗೊಂಡು ಸ್ಟೇಷನ್ಗೆ ಹೋಗಿ ನೋಡೋಣ, ಬಿಡ್ತಾರೆ ನಮ್ಮನ್ನ? ಕೂತ್ಕೊಳ್ಳೆ, ಇಲ್ಲಿ ಏನ್ ಸಮಾಚಾರ ಕೇಳ್ತಾರೆ. ಯಾರು ಬುರುಡೆ ಅಂತ ಕೇಳ್ತಾರೆ, ಯಾರು ಸಾಯಿಸಿದೆ ಅಂತ ಕೇಳ್ತಾರೆ, ಯಾರು ಕೊಲೆ ಮಾಡಿದೆ ಅಂತ ಕೇಳ್ತಾರೆ, FIR ಹಾಕ್ತಾರೆ, ಒಳಗಾಗ್ತಾರೆ. ಆದ್ರೆ ಆ ಬುರುಡೆ ಮನುಷ್ಯನಿಗೆ ಏನು ಪಟ್ಟಾಭಿಷೇಕ ಮಾಡಿಬಿಟ್ರು. ಮಾಸ್ಕ್ ಮ್ಯಾನ್ ಏನು ಅವ್ನು ಹೇಳಿದ ಕಡೆ ಬೆಳಗ್ಗೆ ಬರೋದು, ಸ್ಟೈಲ್ ಆಗಿ ಇಲ್ಲಿ ಅಗಿರಿ ಅನ್ನೋದು, ಅಗಿಸೋದು, ಸಾಯಂಕಾಲ ಹೊರಟೋಗೋದು. ಸಾಯಂಕಾಲ ಎಲ್ಲಿಗೆ ಹೋಗ್ತಾನೆ ಗೊತ್ತಿಲ್ಲ, ಪಾರ್ಟಿ ಮಾಡಕ್ಕೆ ಅವನು ಯಾರ ಜೊತೆ ಹೋಗ್ತಾನೆ ಗೊತ್ತಿಲ್ಲ, ತಿಮ್ಮುರಾಡಿ ಗೊತ್ತಿಲ್ಲ ಅವನ ಜೊತೆ. ಅವರಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸರ್ಕಾರ ಬಹಳ ಉದ್ದದ ದಾರವನ್ನು ಕೊಟ್ಟಿದ್ದೇ ತಪ್ಪು.